ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವು ಪಿಸ್ತಾ ತಿಂದ್ಬಿಟ್ಟು ಪಿಸ್ತಾ ಸಿಪ್ಪೆನ ಸುಮ್ಮನೆ ಬಿಸಾಕ್ಬಿಡ್ತೀವಿ. ಬಿಸಾಕೋ ಬದಲು ಈ ಥರ ಹೋಮ್ ಡೆಕೋರೇಷನ್ ವಾಲ್ ಹ್ಯಾಂಗಿಂಗ್ ಮಾಡಿಕೊಂಡ್ರೆ ಹೇಗಿರುತ್ತೆ ನೋಡೋಣ. ನಾನು ಈ ಥರ 3 ಕಾರ್ಡ್ಬೋರ್ಡ್ ತೊಗೊಂಡಿದ್ದೀನಿ. ಅದು ಗಮ್ ಹಾಕ್ಬಿಟ್ಟು ಬ್ಲ್ಯಾಕ್ ಕಲರ್ ಶೀಟ್ ತೊಗೊಂಡಿದ್ದೀನಿ. ಅದನ್ನು ಅಂಟಿಸ್ತೀನಿ. ನಾವು ಮನೆಯಲ್ಲೇ ಈ ಥರ ಎಷ್ಟೊಂದು ಕಾರ್ಡ್ಬೋರ್ಡ್ ಬಾಕ್ಸ್ಗಳು ಸಿಗುತ್ತೆ. ಅದನ್ನೆಲ್ಲ ಸುಮ್ಮನೆ ಎಸಿತೀವಿ. ಎಸೆಯೋ ಬದಲು ಈ ಥರ ಹೋಮ್ ಡೆಕೋರೇಷನಾಗಿ ಯೂಸ್ ಮಾಡ್ಕೋಬೋದು. ನಾನು ಈ ಥರ 3 ಕಾರ್ಡ್ಬೋರ್ಡಿಗೂ ಬ್ಲ್ಯಾಕ್ ಕಲರ್ ಶೀಟ್ ತೊಗೊಂಡು ಅಂಟಿಸ್ಕೊಂಡಿದ್ದೀನಿ. ನಾನಿವಾಗ ಪಿಸ್ತಾ ಸಿಪ್ಪೆನ ಗಮ್ ಹಾಕ್ಬಿಟ್ಟು ಫ್ಲವರ್ ಥರ ಅಂಟಿಸ್ಕೊತಿದ್ದೀನಿ. ನೀವು ಯಾವ ಥರನಾದರೂ ಅಂಟಿಸ್ಕೋಬೋದು. ಬಟರ್ಫ್ಲೈ ಈ ಥರ ಎಲ್ಲ ಅಂಟಿಸ್ಕೋಬೋದು. ಹಾಗೆ ಆ ಫ್ಲವರ್ ಮಧ್ಯೆ ಒಂದು ಸ್ಪಂಜ್ ಬಾಲ್ ಇಟ್ಟಿದ್ದೀನಿ. ಇದೇ ಥರನೇ ಆ ಕಾರ್ಡ್ಬೋರ್ಡ್ ಶೀಟ್ ಫುಲ್ ಫ್ಲವರ್ ಮಾಡ್ಕೋತೀನಿ. ಮಾಡಿಕೊಂಡು ಅದ್ರ ಮಧ್ಯೆ ಒಂದು ಸ್ಪಂಜ್ ಬಾಲ್ ಇಟ್ಟು ಮತ್ತು ಅದಕ್ಕೆ 3 ಲೀಫ್ ಎಲೆ ಥರ ಮಾಡ್ಕೋಬೇಕು. 3 ಪಿಸ್ತಾ ಸಿಪ್ಪೆ ಇಟ್ಬಿಟ್ಟು ನಾನು ಈ ಫ್ಲವರ್ಸಿಗೆ ಸ್ಟಿಕ್ ಮಾಡೋಣ ಅಂತ ಈ ಥರ ಕ್ಲೇ ತೊಗೊಂಡಿದ್ದೀನಿ. ಕ್ಲೇನಲ್ಲಿ ಗ್ರೀನು ಮತ್ತು ಪಿಂಕ್ ತೊಗೊಂಡಿದ್ದೀನಿ. ಈ ಫ್ಲವರಿಗೆ ಸ್ಟಿಕ್ ಮಾಡೋದು ವಿಡಿಯೋ ಆಗಿಲ್ಲ ಮತ್ತು ಫ್ಲವರಿಗೆ ಕಲರ್ ಹಾಕಿರೋದು ವಿಡಿಯೋ ಆಗಿಲ್ಲ. ಸಾರಿ, ಅದು ವಿಡಿಯೋ ಪ್ಲೇ ಆಗಿದೆ ಅಂತ ಮಾಡಿಬಿಟ್ಟೆ, ಬಟ್ ವಿಡಿಯೋ ಪ್ಲೇ ಆಗಿರಲಿಲ್ಲ. ಈ ಥರ ಸ್ಟಿಕ್ ಮಾಡೋಕ್ಕೆ ಕ್ಲೇ ತಗೋಬಿಟ್ಟು ರೋಲ್ ಮಾಡಿಬಿಟ್ಟು ಗಮ್ ಹಾಕ್ಬಿಟ್ಟು ಅಂಟಿಸ್ಬಿಟ್ರೆ ಈ ಥರ ಸ್ಟಿಕ್ ರೆಡಿ ಆಗುತ್ತೆ. ಮತ್ತು ನಿಮ್ಮ ಮನೇಲಿ ಈ ಥರ ಬೀಡ್ಸ್ ಇದ್ದರೆ ಅದನ್ನು ಡೆಕೋರೇಷನ್ಗೆ ಯೂಸ್ ಮಾಡ್ಕೊಳ್ಳಿ. ಫ್ಲವರ್ ಪಾಟ್ ಮಾಡೋಕ್ಕೆ ಈ ಥರ ಟೀ ಕಪ್ ತೊಗೊಂಡಿದ್ದೀನಿ. ಈ ಟೀ ಕಪ್ನ ಕಟ್ ಮಾಡ್ಕೊತೀನಿ. ಹಾಫ್ ಮಾಡ್ಕೊಳ್ಳಿ. ಇದಕ್ಕೆ ಗಮ್ ಹಾಕ್ಬಿಟ್ಟು ಡ್ರೈ ಮಾಡ್ಕೊಳ್ಳಿ. ನಾನು ಡ್ರೈ ಆದಮೇಲೆ ಇದಕ್ಕೆ ಪೇಂಟ್ ಮಾಡಿ. ಯಾವ ಕಲರ್ ಆದರೂ ಮಾಡ್ಕೋಬೋದು ನೀವು. ನಾನು ಇದಕ್ಕೆ ಬ್ರೌನ್ ಕಲರ್ ಮಾಡಿದ್ದೀನಿ. ನಾನು ಪೇಂಟ್ ಮಾಡಬೇಕಿದ್ರೆ ನಮ್ಮ ಪುಟಾಣಿ ಅಮ್ಮ ನಾನು ಮಾಡ್ತೀನಿ ಅಂತ ಬಂದಳು. ಹಾಗೆ ಅವಳು ಸ್ವಲ್ಪ ಪೇಂಟ್ ಮಾಡಿದ್ಲು. ನಾನು ನೋಡಿಬಿಟ್ಟು ತುಂಬ ಖುಷಿ ಆಯಿತು. ಪೇಂಟ್ ಮಾಡ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಡ್ರೈ ಆಗಕ್ಕೆ ಡ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಡಿಸೈನ್ ಮಾಡೋಕ್ಕೆ ನಾನು ವೈಟ್ ಕಲರ್ ತೊಗೊಂಡಿದ್ದೀನಿ. ಈ ಥರ ಬರ್ಡ್ಸಲ್ಲಿ ಒಂದು ಚಿಕ್ಕದಾಗಿ ಡಾಟ್ ಇಟ್ಕೊಳ್ಳಿ. ಆಮೇಲೆ ಬ್ರಷ್ ತಗೊಂಡು ಈ ಥರ ಫ್ಲವರ್ ಥರ ಡಿಸೈನ್ ಮಾಡಿ. ಅದ್ರ ಮೇಲೆ ಸ್ವಲ್ಪ ಗ್ರೀನ್ ಶೇಡ್ ಕೊಟ್ಟಿದ್ದೀನಿ ನಾನು. ಈ ಥರ ಶೇಡ್ ಕೊಟ್ಟರೆ ಅದ್ರ ಲುಕ್ಕೇ ಚೇಂಜ್ ಆಗುತ್ತೆ. ನೀವು ಯಾವ ಥರನಾದರೂ ಮಾಡ್ಕೋಬೋದು, ಯಾವುದಾದ್ರೂ ಡಿಸೈನ್ ಮಾಡ್ಕೋಬೋದು. ನಾವು ಇದರಿಂದ ಡಬಲ್ ಸೈಡ್ ಟೇಪ್ನ ಅಂಟಿಸ್ಕೊಳ್ಳೋಣ. ಪಿಸ್ತಾ ಸಿಪ್ಪೆಯಿಂದ ಈ ಥರ ವಾಲ್ ಹ್ಯಾಂಗಿಂಗ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡಿ, ಶೇರ್ ಕೂಡ ಮಾಡಿ.